ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತೇನು ಕೆಲಸ ಅಂದರೆ ಹಿಂದ್ಗಡೆ ಏನು ಜಾಗ ನೋಡ್ತಿದ್ದೀರಾ, ಇದರಲ್ಲಿ ರೀಸೆಂಟಾಗಿ ಮುಲ್ಲಂಗಿ ಹಾಕಿದ್ರು. ಸೊ ರೀಸೆಂಟಾಗಿ ಎಲ್ಲ ಸೇಲ್ ಮಾಡಾಕಿದ್ರು, ರೇಟ್ ಇಲ್ಲದೆ ಅತಿ ಕಡಿಮೆ ಬೆಲೆಯಲ್ಲೇ ಸೇಲ್ ಮಾಡಾಕಿದ್ರು. ಇನ್ನೇನು ಸೇಲ್ ಮಾಡಿಟ್ಟು 3 ವೀಕ್ಸ್ ಆಯಿತು. ಸೊ ಇದರಲ್ಲಿ ಪೂರ್ತಿ ಕಸ ಬೆಳ್ಕೊಂಬಿಟ್ಟಿದೆ ಗೈಸ್. ಸೊ ಇದಕ್ಕೋಸ್ಕರ ಇವತ್ತು ಕಸ ಮದ್ದು ಹೊಡಿಬೇಕು. ಸೊ ಯಾವ ಕಸ ಮದ್ದು ಹೊಡಿತಿದ್ದಾರೆ ಮತ್ತು ಎಷ್ಟು ಲೀಟ್ರ್ ಕಲ್ಸ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ. ನೋಡಿ, ಇದರಲ್ಲಿ 200 ಲೀಟರ್ಸ್ ಕಲ್ಸ್ಕೊಂಡಿದ್ದಾರೆ. ಟೋಟಲ್ 400 ಲೀಟರ್ಸ್ ಕಲ್ಸ್ಕೊಬೇಕಾಗಿತ್ತು. ಒಂದೇ ಸಲ ಇದರಲ್ಲಿ ಆಗಲ್ಲ ಅಂತ 200 ಲೀಟರ್ಸ್ ಕಲ್ಸ್ಕೊಂಡಿದ್ದಾರೆ. 2 ಸಲ ಕಲ್ಸ್ಕೊಬೇಕು. ಸೊ ಯಾವುದನ್ನಂದರೆ ನೋಡಿ ಗೈಸ್, ಇದೆ. ಸೊ ನೋಡಿ, ಗ್ಲೋ 71 ನೋಡಿ, ಇದ್ರ ಮೇಲೆ ಹಾಕಿದ್ದಾರೆ ಕಳೆನಾಶಕ ಅಂತ. ಮತ್ತು ಇದು ಗೈಸ್ ಬೌನ್ಸರ್, ಇದು ಅಷ್ಟೇ ಕಳೆನಾಶಕ. ಮತ್ತು ಇದ್ರ ಜೊತೆಗೆ 5 ಪ್ಯಾಕೆಟು ಉಪ್ಪು ಹಾಕಿದ್ದಾರೆ. ಉಪ್ಪೇನಕ್ಕೆ ಹಾಕ್ತಾರೆ ಅಂದರೆ ಕ್ಲೀನಾಗಿ ಬುಡದಲ್ಲೆಲ್ಲ ಕ್ಲೀನಾಗಿ ಉಪ್ಪೋಗಿ ಸೇರ್ಕೊಳ್ಳಿ ಅಂತ ಅದನ್ನು ಹಾಕ್ತಾರೆ ಗೈಸ್. ಇದನ್ನೇನಾದರೂ ಮದ್ದೊಡಿದ್ರೆ ಯಾವುದೇ ರೀತಿ ಒಂದು ಚೂರು ಕಸ ಇರಲ್ಲ. ಸೊ ನೀವೇನಾದರೂ ಅದನ್ನು ಟ್ರೈ ಮಾಡೋಂಗಿದ್ರೆ ಅದನ್ನೇ ತಗೊಳ್ಳಿ. ಟ್ರೈ ಮಾಡಿಬಿಟ್ಟು ಯಾವ ಥರ ಹೋಗಿದೆ ಅಂತ ಕಮೆಂಟ್ ಮಾಡಬೇಕೆಲ್ಲ ಅದು. ಅದೆಲ್ಲ ಕಲ್ಸ್ಕೊಂಡಿದ್ದಾಯಿತು. ಇವಾಗ ಏನಂದರೆ ಈ ತೋಟದಲ್ಲಿ ಸ್ವಲ್ಪ ಕಸ ಆಯಿತು. ಇದನ್ನು ನೆಕ್ಸ್ಟ್ ಆಮೇಲೆ ಹೊಡ್ಕೊಳ್ಳೋಣ ಅಂತ ಇನ್ನೊಂದು ತೋಟ ಅಲ್ಲಿದೆ. ಸೊ ಇಲ್ಲಿಂದ ಗಾಡಿಯಲ್ಲಿ ಸಾಗಿಸ್ತಾ ಇದ್ದೀನಿ, ಬಿಂದಿಗೆದಲ್ಲೂ ಮತ್ತು ಬಕೀಟಲ್ಲೂ. ಇವಾಗ ಹೊಡಿತಿರೋ ಚಾರ್ಜಿಂಗ್ ಪಂಪಲ್ಲಿ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಅಲ್ಲಿ ಹೋಗಿ ಇನ್ನೊಂದು ಚಾರ್ಜಿಂಗ್ ಪಂಪ್ ಎತ್ಕೊಂಡ್ಬರ್ಬೇಕು ಗೈಸ್. ಸೊ ಬನ್ನಿ ಹೋಗೋಣ. ಹೊಡಿತಿದ್ದಾರೆ, ಪಿಕಾಕ್ ಎಲ್ಲ ಇದೆ ಗೈಸ್. ಇಲ್ಲಿ ಇಷ್ಟೊತ್ತು ಸೌಂಡ್ ಮಾಡ್ತಿತ್ತು ಗೈಸ್. ಅಣ್ಣ ಪಾಪ ಅಲ್ಲೆಲ್ಲ ಹೊಡಿತಿದ್ದಾರೆ, ಮದ್ದು ಹೊಡಿತಿದ್ದಾರೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ಊಟ ಬರುತ್ತೆ. ನಾನು ಅಲ್ಲಿಂದ ಎಲ್ಲ ಎತ್ಕೊಂಬಂದು ಪಾಪ ಅವ್ರು ಕೊಡ್ತಿದ್ದೀನಿ. ಸೊ ಇವತ್ತು ಹೋಟ್ಲಿಂದ ಬರುತ್ತೋ ಮನೆಯಿಂದ ಬರುತ್ತೋ ನೋಡಬೇಕು. ಇವತ್ತಾದರೂ ಅವ್ರ ಹತ್ರ ಕ್ಲಾರಿಟಿ ತೊಗೊಬೇಕು, ಹೋಟ್ಲಿಂದನೋ ಮನೆಯಿಂದನೋ ಅಂತ. ನಿನ್ನೆ ಫುಲ್ಲು ಸ್ಪೆಷಲ್ಲು ಬಿರಿಯಾನಿ ಅದು ಇದು ಅಂದರು. ನೋಡಿದ್ರೆ ಟೊಮೆಟೊ ಬಾತ್ ಹಾಕ್ಸಿದ್ರು, ಪರವಾಗಿಲ್ಲ, ಅದು ಟೇಸ್ಟ್ ಚೆನ್ನಾಗಿತ್ತು. ಇವತ್ತು ನೋಡಬೇಕು ಏನಾಗುತ್ತೋ. ಸೊ ಊಟ ಬಂದಮೇಲೆ ನಿಮಗೆ ಫುಡ್ ರಿವ್ಯೂ ಕೊಡ್ತೀನಿ ಗೈಸ್. ನೋಡಿ, ಆ ಕಡೆ ಆ ತೋಟದಲ್ಲೆಲ್ಲ ಆಯಿತು, ಮತ್ತು ಹೊಡಿತಿದ್ದು ಚಾರ್ಜಿಂಗ್ ಪಂಪಲ್ಲಿ. ಇವಾಗ ಇಲ್ಲಿ ಹೊಡಿತಿದ್ದೀವಿ. ಇಲ್ಲಿ ಯಾವುದಂದರೆ ನೋಡಿ, ಪೆಟ್ರೋಲ್ ಪಂಪಲ್ಲಿ ಹೊಡಿತಿದ್ದೀವಿ. ಯಾಕಂದರೆ ಚಾರ್ಜಿಂಗ್ ಪಂಪಲ್ಲಿ ಕ್ಲೀನಾಗಿ ಸ್ಪ್ರೇ ಆಗೋಲ್ಲ ಎಲ್ಲದಕ್ಕೂ, ಅದಕ್ಕೆ ದೊಡ್ಡದಲ್ಲಿ ಹೊಡೆಯೋಕ್ಕೂ ಆಗೋಲ್ಲ ಅಂತ ಈ ಪೆಟ್ರೋಲ್ ಪಂಪಲ್ಲಿ ಹೊಡಿತಿದ್ದೀವಿ. ಸೊ ನೋಡಿ ಗೈಸ್, ಸಣ್ಣ ಹೊಡಿತಿದ್ದಾರೆ ಪಾಪ. ನಾನು ಆ ಪೈಪೆಲ್ಲ ಎಳ್ದು ಕೊಡ್ತಿದ್ದೀನಿ. ನೋಡಿ ಗೈಸ್, ಇದೆಲ್ಲ ಯೂಸ್ಫುಲ್ಲು. ನೋಡಿ, ಪೆಟ್ರೋಲ್ ಪಂಪ್ಸ್ ಎಲ್ಲ ಯೂಸ್ಫುಲ್ ಆಗಿದೆ ಗೈಸ್ ಈ ರೈತರಿಗೆ. ಇನ್ನೂ ಟಿಫನ್ ಬಂದಿಲ್ಲ ಗೈಸ್, ಅದಕ್ಕೆ ವೆಯ್ಟಿಂಗು. ಟಿಫನ್ ಬಂದಮೇಲೆ ರಿವ್ಯೂ ಹೆಂಗಿದೆ ಅಂತ ಹೇಳ್ತೀನಿ. Until wait and watch. ಗಾಡಿ ಪೆಟ್ರೋಲ್ ಹಾಕೊಂಡು ಹೊಡಿತಾರೆ ಅಷ್ಟೇ, ಪೂರ್ತಿ ಸ್ಪ್ರೇ ಮಾಡ್ತಾರೆ. ಈಗ ತಾನೇ ಟಿಫನ್ ಎಲ್ಲ ತಿಂದಿದ್ದಾಯಿತು. ಮನೆಯಿಂದ ಸ್ಪೆಷಲ್ ಅಂತಿದ್ರು. ನಾನೇನೋ ಚಿಕನ್ ಬಿರಿಯಾನಿ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಮಶ್ರೂಮ್ ಬಿರಿಯಾನಿ ತಂದಿದ್ರು. ಸೊ ಯಾಕಂದರೆ ಇವತ್ತು ಶನಿವಾರ ಅಂತ. ಸೊ ಗೈಸ್, ಟಿಫನ್ ಎಲ್ಲ ತಿಂದಿದ್ದು, ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಸೊ ನೋಡಿ, ಇನ್ನು ಸ್ವಲ್ಪ ಆ ಕಡೆ ಲಾಸ್ಟಲ್ಲಿ ಸ್ವಲ್ಪ ಇದೆ ಅಷ್ಟೇ. ಅದನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಮುಂದೆ ಏನು ಕೆಲಸ ಇದೆಯೋ ನೋಡಬೇಕು. ನೋಡಿ, ಇನ್ನು ಸ್ವಲ್ಪ ಇದೆ ಅಷ್ಟೇ. ಇದನ್ನು ಮದ್ದು ತೋರಿಸ್ತೀನಿ ನೋಡಿ ಗೈಸ್, 200 ಲೀಟ್ರಲ್ಲಿ ಇನ್ನೊಂದು 80 ಲೀಟ್ರ್ ಇದೆ. ಸೊ ಟೋಟಲು 400 ಲೀಟ್ರ್ ಗೈಸ್. ಇದಕ್ಕೂ ಪೂರ್ತಿ ಸೇರಿ 400 ಲೀಟರ್ಸ್. ಇದ್ರ ರಿಸಲ್ಟ್ ಯಾವಾಗ ಗೊತ್ತಾಗುತ್ತಂದರೆ, ಇವಾಗ ಮದ್ದು ಹೊಡೆದಿದ್ದೀರಲ್ಲ, ಇದರೆಲ್ಲ ರಿಸಲ್ಟ್ ಯಾವಾಗ ಗೊತ್ತಾಗುತ್ತಂದರೆ ಇನ್ನೂ 1 ವೀಕು 15 ಡೇಸ್ ಆಗಬೇಕು, ಅವಾಗ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಎಲ್ಲ. ಸೊ ನೀವು ಅದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ, ಅದು ಯೂಸ್ಫುಲ್ ಇದೆ ಇದಕ್ಕೂ. ಸೊ ನೀವೇ ಅದು ಯೂಸ್ ಮಾಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ಮುಂದೆ ಏನು ಕೆಲಸ ಇದೆಯೋ ನೋಡಬೇಕು. ಸೊ ಬನ್ನಿ ಅಲ್ಲಿ ಹೋಗೋಣ. ಈಗ ತಾನೇ ಮನೆ ಹತ್ರ ಬಂದೆ. ಸೊ ಮನೆ ಹತ್ರ ಬಂದು ಫುಲ್ಲು ಫ್ರೆಶ್ ಅಪ್ ಆಗಿ ಊಟ ತಿಂದು
ಈಗ ತಾನೇ ಸ್ವಲ್ಪ ಹೊತ್ತು ರೆಸ್ಟ್ ಎತ್ಕೊಂಡಿದ್ದೆ. ಸೊ ಮೇಲೆಲ್ಲ ರೆಡಿ ಮಾಡ್ತಿದ್ದಾರೆ ಮನೆ ಮೇಲೆ ಹೆಂಚಾಕೋಕ್ಕೆ. ಸೊ ಡಿಸೈನ್ ಆಗಿರಲಿ ಅಂತ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ಡೇ ಗೈಸ್. ಬೈ ಗೈಸ್.